ಸರ್, ನಿಮ್ಮ ತನಿಖಾ ಮತ್ತು ಪೊಲೀಸ್ ಗಿರಿಯ ಅನುಭವದಲ್ಲಿ ಕೇಳ್ತಿದ್ದೀನಿ, ನಾರ್ಮಲಿ ಒಬ್ಬ ಆರೋಪಿ ಅಪ್ರೂವರ್ ಆಗುವಂತ ಆ ಮಾನಸಿಕ ಮತ್ತು ಪ್ರಕರಣದ ಹಂತ ನೀವು ಒಂದು ವಿಶ್ಲೇಷಣಾತ್ಮಕವಾಗಿ ಹೇಳೋದಾದ್ರೆ ಯಾವಾಗ ಆಗುತ್ತೆ ಈ ಬದಲಾವಣೆ ಅಂತ? ಪೊಲೀಸರ ಮುಂದೆ ತನಿಖೆಯಲ್ಲಿರುವಾಗ ನಾವು ಯಾವ ಮನುಷ್ಯ ಸ್ವಲ್ಪ ಮೆಂಟಲಿ ವೀಕ್ ಇರ್ತಾನೆ, ಯಾವನು ಹೆದರಿಕೆ ಪುಕ್ಲೆ ಇರ್ತಾನೆ, ಯಾವನು ನಾವು ಹೇಳ್ದಂಗೆ ಕೇಳ್ತಾನೆ, ಯಾವನು ಪಾತ್ರ ಕಡಿಮೆ ಇರ್ತದೆ ಆ ಘಟನೆಯಲ್ಲಿ, ಅಂಥವ್ರಿಗೆ ನಾವು ಚೂಸ್ ಮಾಡ್ತೇವೆ. ಚೂಸ್ ಮಾಡಿ ಮತ್ತೆ ಇಲ್ಲಿ ಹೇಳ್ತೀನಿ ಅಂದ್ರೆ ನಾಳೆ ಅಲ್ಲಿ ಉಲ್ಟಾ ಹೊಡೆದ್ರೆ ಏನು ಮಾಡೋದು? ಅದು ಕಷ್ಟ ಅಂತ ತಿಳ್ಕೊಂಡು ನಮಗೆ ಕನ್ಫರ್ಮೇಷನ್ ಆಗ್ಬೇಕು ಮೊದಲು. ಕನ್ಫರ್ಮೇಷನ್ ಆದಮೇಲೆ ನಂತರ ಅವನಿಗೆ 164 ಅಥವಾ ಅಪ್ರೂವರು ಏನೋ ಮಾಡಿಸ್ತೇವೆ, ಪ್ಲೀಡ್ ಗಿಲ್ಟಿನೋ ಏನೇನೋ ಮಾಡಿಸ್ತೀವಿ. ಇದು ಈಗ ಸಂದರ್ಭ ಸುಮಾರು 2 ವರ್ಷ ಅಲ್ಲಿಗೆ ಬಂತು. ಅವಾಗ ಅವನು ಪೊಲೀಸರ ಮುಂದೆ ಹೇಳೋದು ಬಿಟ್ಟು ಈಗ ಯಾಕೆ ಅವನ ಪರಿಸ್ಥಿತಿ ಬಂತು? ಎಕ್ಸಾಕ್ಟ್ಲಿ ನಂದು ಅದೇ ಪ್ರಶ್ನೆ. ಅದಕ್ಕೆ ನಾನು ಕೇಳಿದೆ ಸರ್, ನೀವು ಬರೋ ಮುಂಚೆ ಒಂದು ಅವಧಿ ಇದೆಯಾ ಇದಕ್ಕೆ? ಏನಿಲ್ಲ, ಇಲ್ಲ ಅಂದ್ಬಿಟ್ರಪ್ಪ. ಮತ್ತೆ ಇವಾಗ ನಾವು ಏನ್ ವಾದ ಮಾಡ್ಲಿಕ್ಕೆ ಆಗ್ತದೆ? ಈಗಲ್ಲ ಸರ್, ಇನ್ನೂ 1 ವರ್ಷ ಆದ್ಮೇಲೆ ಅಪ್ರೂವರ್ ಆಗಿದ್ರು ನಾವು ಹೂ ಅನ್ಬೇಕಿತ್ತು ಪರಿಸ್ಥಿತಿ. ಅಲ್ಲ, ಅದಕ್ಕೆ ಈಗ ಸಂದರ್ಭ ಯಾಕೆ ಬಂತು ಅಂತಂದ್ರೆ ನನ್ನ ಅನಿಸೋ ಮಟ್ಟಿಗೆ ಅವರಿಬ್ಬರು ಒಂದೇ ಕೋಣೆಯಲ್ಲಿದ್ದಾರೆ, ಒಂದೇ ಸೆಲ್ನಲ್ಲಿದ್ದಾರೆ. ಅಲ್ಲೇನಾದ್ರೂ ವಾದ ವಿವಾದ ಗಲಾಟೆ ಪಲಾಟೆ ಏನಾದ್ರೂ ಆಗಿರ್ಬಹುದು, ಆಗಿದೆ ಸರ್, ಆಗಿರ್ಬಹುದು. ಎರಡನೇದ್ದು ಅವಂಗೇನಾದ್ರೂ ಪಾಪ ಪ್ರಜ್ಞೆ ಕಾಡಿ ಜ್ಞಾನೋದಯನೂ ಆಗಿರ್ಬಹುದು, ನಾನು ವಾಸ್ತವ ಸ್ಥಿತಿಯನ್ನು ಇದ್ದಿದ್ದು ಹೇಳಬೇಕು ಅಂತ. ಇನ್ನು ಮೂರನೇದ್ದು ಅಂದ್ರೆ ಈ ಯಾರಾದರೂ ಬಂದು ಅವನಿಗೆ ಇನ್ಸ್ಟಿಗೇಟ್ ಮಾಡಿರ್ಬೇಕು, ಹೆದರಿಕೆ ಹಾಕಿರ್ಬೇಕು, ಆಮಿಷ ಒಡ್ಡಿರ್ಬೇಕು, ನಿನ್ನ ಮಗನೇ ನೀನು ನೀನು ಹೋಗ್ತಾನೆ, ನೀನು ಉಳಿಯೋ ಮಗನೇ ಅಂತ ಹೇಳ್ತಾರೆ, ನೀನು ಬದುಕೊಂಡು ನೋಡು ಅಂತ ಸರ್. 4ನೇದು ಇವ್ರಿಗೆ ಏನೋ ಅಪೇಕ್ಷೆ ನಿರೀಕ್ಷೆ ಇರ್ಬೋದು, ಅದು ಪೂರೈಕೆ ಆಗದೆ ಇದ್ದಾಗ ಉಳಿದವ್ರು ಹಾಳಾಗಿ ಹೋಗ್ಲಿ, ನಾನೊಬ್ಬ ಹೊರಗೆ ಬಂದ್ರೆ ಸಾಕು ಅನ್ನೋವಂಥ ವಿಚಾರ ವ್ಯಕ್ತಿನೂ ಇರ್ತಾರೆ, ಅಂಥವ್ರು ಇರ್ತಾರೆ. ಈ ಒಂದು ಕಾರಣಗಳಿಂದ ಅವನು ಈಗ ಅಪ್ರೂವರ್ ಆಗಿರ್ಬೋದು. ಬಟ್ ಅಪ್ರೂವರ್ ಆದ ಕಾರಣಕ್ಕೆ ಅವನು ಅದೇ ಸಾಕ್ಷಿಯಿಂದ ಶಿಕ್ಷೆ ಆತದ ಅನ್ನೋದು ಎಲ್ಲಿ ಇಲ್ಲ. ಬಟ್ ಅದೊಂದು ಅವನು ಐ ವಿಟ್ನೆಸ್ ಇರೋದ್ರಿಂದ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದ್ರಿಂದ 120B ನಲ್ಲೂ ಇದ್ದಾನೆ, 201ದಲ್ಲೂ ಇದ್ದಾನೆ. ಸೊ ಹೀಗಾಗಿ ಅವನು ಐ ವಿಟ್ನೆಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ವೇಟೇಜ್ ಜಾಸ್ತಿ ಬರ್ತದೆ, ಅವನು ಹೇಳಿಕೆಗೆ ವೇಟೇಜ್ ಜಾಸ್ತಿ ಬರ್ತದೆ. ಅದಕ್ಕೆ ಉಳಿದು 24-25 ಸಾಕ್ಷಿಗಳು ಇದಾವೆ ಸರ್. 27 ಜನ 164 ಅಡಿಯಲ್ಲಿ 27 ಜನ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಇಲ್ಲಿವರೆಗೂ. ಅಂಡರ್ 164 27 3 ಜನನ್ನ ಪ್ರತ್ಯಕ್ಷದರ್ಶಿ ಅಂತ ವರ್ಗೀಕರಿಸಲಾಗಿದೆ ಈ ಚಾರ್ಜ್ ಶೀಟ್ ಅಲ್ಲಿ. ಐ ವಿಟ್ನೆಸಸ್ 3 ಮೆಂಬರ್ಸ್ ಸರ್. 231 ಇನ್ ಟೋಟಲ್ ವಿಟ್ನೆಸಸ್ ರೆಕಾರ್ಡೆಡ್ ಸರ್. ಅಲ್ಲ, ಅದು ಆಯ್ತು, ಅವರೆಲ್ಲರೂ ಹೊರಗಿದ್ದಾರೆ. ಅವ್ರಿಗೆ ಬದಲಾವಣೆ ಆಗುವಂಥ ಸಂದರ್ಭಗಳು ಭಾಳ ಇರ್ತವೆ ಹೊರಗಡೆ ಇರೋದ್ರಿಂದ. ಈ ಮನುಷ್ಯ ಒಳಗಡೆ ಇರೋದ್ರಿಂದ ಇದು ಒಳಗಡೆನೇ ಅವನಿಗೆ ಪಾಪ ಪ್ರಜ್ಞೆ ಬಂದ್ಬಿಟ್ಟಿದೆ. ನಾನು ವಾಸ್ತವಿಕ ಏನು ಸಂಗತಿ ಇದೆ ನಾನು ಹೇಳಬೇಕು ಅನ್ನುವಂಥ ಮನಸ್ಸಿನಲ್ಲಿ ಬಂದಿರಬಹುದು. ಅಥವಾ ಗಲಾಟೆಯಾಗಿ ಅವ್ನು ಸೊಕ್ಕ ಬಾಳದ, ನನಗೆ ಇಟ್ಟು ತ್ರಾಸು ಕೊಡ್ತಾನೆ, ಅವನು ಹೇಳೋದು ಹೇಳಿಬಿಡೋಣ ಒಂದು ಹೋಲ್ ಒಳಗೆ ಅಂತ ಆ ಉದ್ದೇಶನೂ ಇರ್ಬೋದು. ಫೇರ್ ಎನಫ್ ಸರ್. ಅಫ್ತಾಬ್ ನೋಡಿ, ಈಗ ಒಬ್ಬರೇ ಅಲ್ಲ, A8 ಮತ್ತೆ A10 ಅವರು ಕೂಡ ನಾವು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಮುಂದಾಗಿದ್ದಾರೆ. ಅದು ರಿಜೆಕ್ಟ್ ಆಯ್ತು. ರಿಜೆಕ್ಟ್ ಏನು ಸರ್ ಅದು? ಸೊ ಈಗ ನಾವು ಕೇಳೋ ಪ್ರಶ್ನೆ, ಇಫ್ ದೇರ್ ಆರ್ ಮೋರ್ ದೆನ್ 1 ಅಪ್ರೂವರ್ಸ್, ಈಗ ಇವ್ರು ಒಂದ್ಸತಿ ರಿಜೆಕ್ಟ್ ಆಗಿದೆ ಹಂಗಂದ್ಬಿಟ್ಟು ಬೇರೆಯವ್ರ ಅರ್ಜಿ ಹಾಕೊಳ್ಳಲ್ಲ ಅಂತೇನಿಲ್ಲ, ಇದಕ್ಕೆ ಡೋರ್ ಇಸ್ ಸ್ಟಿಲ್ ನಾಟ್ ಕ್ಲೋಸ್ಡ್ ಅಲ್ಲ. ಈಗ ಮುಂದೆ ಇನ್ನೊಬ್ರು ಬರ್ತಾರೆ, ನಾನು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ. ಯಾವ ಮಾನದಂಡದ ಆಧಾರದ ಮೇಲೆ ಇಂಥವ್ರನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ ನ್ಯಾಯಾಲಯ? ಜನರಲಿ ಯು ಕೆನಾಟ್ ಡಿಸೈಡ್ ಫಾರ್ ದ ಕೋರ್ಟ್, ಬಟ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಇನ್ ಯುವರ್ ಲೀಗಲ್ ಎಕ್ಸ್ಪೀರಿಯನ್ಸ್ ಏನು ಹೇಳ್ತೀರಿ? ಅದು ಅರ್ಜಿ ಹಾಕ್ತಾರಲ್ಲ, ಅರ್ಜಿ ಹಾಕಿದಾಗ ಪ್ರಾಸಿಕ್ಯೂಷನ್ ಅವರಿಗೆ ಇವ್ರು ಹೇಳೋ ಹೇಳಿಕೆಯಿಂದ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಮೇಲೆ ಅರ್ಜಿನಲ್ಲ ಡೀಟೇಲ್ಸ್ ಇರುತ್ತೆ. ನಾನು ಏನು ಹೇಳಕ್ ಹೊರಟಿದ್ದೀನಿ, ನಾನು ಏನು ಹೇಳ್ತೀನಿ ಅಪ್ರೂವರ್ ಆಗಿ ಅನ್ನೋದು ಡೀಟೇಲ್ಸ್ನ ಕೊಡಬೇಕು. ಪ್ರಾಸಿಕ್ಯೂಷನ್ ಅವರು ಅದನ್ನ ನೋಡ್ತಾರೆ, ಅವ್ರಿಗೆ ಸಹಕಾರಿ ಆಗೋದಿದ್ರೆ ಮಾತ್ರ ಅವ್ರು ಒಪ್ತಾರೆ ನೀವು ಹೇಳೋ ಪ್ರಕಾರ. ಕಮಿಂಗ್ ಟು ಯು. ವಿಚಾರಣೆ ಆಗುತ್ತೆ. ಈಗ ನಾ ಅರ್ಜಿ ಹಾಕಿದ್ದೀನಿ, ಅದನ್ನು ವಿಚಾರಣೆಗೆ ಬರುತ್ತೆ. ಅವಾಗ ಅವ್ನು ಏನು ಹೇಳಬೇಕು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡ್ತಾರೆ. ಅದಾದಮೇಲೆ ಅವರು ಡಿಸೈಡ್ ಮಾಡ್ತಾರೆ. ನೋಡಿ, ಸಾಕ್ಷಿಗಳಲ್ಲಿ ಯಾವ ಕೇಸಿನಲ್ಲಿ ಪ್ರಮುಖ ಸಾಕ್ಷ್ಯಾಧಾರಗಳು ಇರುವುದಿಲ್ಲ, ಅಂಥ ಹೊತ್ತಿನಲ್ಲಿ ನಾವು ಐ ವಿಟ್ನೆಸ್ ಇರುವುದಿಲ್ಲ, ಯಾರು ಐ ವಿಟ್ನೆಸ್ ಇರುವುದಿಲ್ಲ, ಯಾರು ಅವು ಹೇಳೋಕ್ಕೆ ಬರೋದಿಲ್ಲ. ಯಾವ ವಿಟ್ನೆಸ್ಗಳು ಭಾಳ ಕಡಿಮೆ ಇದೆಯಪ್ಪ ಅಂದಾಗ ಏನೋ 1, 2, 3 ಇರ್ಬೋದು ಅಂತ ಲೆಕ್ಕ ಇದ್ದಾಗ ಆರೋಪಿಗಳು ಬಹಳಷ್ಟು ಜನ ಇದ್ರೆ ಅವ್ರನ್ನ ನಾವು ಅಪ್ರೂವರ್ ಆಗಿ ತಗೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಸರ್. ಅಗ್ರೀಡ್, ಬಟ್ ಇನ್ ದಿಸ್ ಕೇಸ್ ಇದಾನೆ 5200 ಪೇಜ್ ಚಾರ್ಜ್ ಶೀಟ್, ಇದರಲ್ಲೇ ಅವಶ್ಯಕತೆ 650 pages only of CDR.
ಇದೇನು? ಬರೇ ಕಾಲ್ ಡೇಟಾ ರೆಕಾರ್ಡ್ ಇದ್ದೆ 650 ಪೇಜ್ ಹೌದು, ಸರ್. ಹೌದು. ಅಂಡ್ ದೆನ್ ಐ ಟೋಲ್ಡ್ ಯು ಆಲ್ರೆಡಿ 231, 27 ಪೀಪಲ್ ಅಂಡರ್ 164 ಇಷ್ಟೆಲ್ಲ ಆದ್ಮೇಲೆ ದ ಪ್ರಾಸಿಕ್ಯೂಷನ್, ಐ ಮೀನ್ ಅವ್ರಿಗೆ ಇಟ್ಸ್ ದೇರ್ ಪ್ರೋಗೇಟಿವ್, ಅವ್ರು ಏನ್ ಬೇಕಾದ ಅನ್ಕೋ ಅವ್ರ ಕೇಸನ್ನು ಅವ್ರು ಬಲಿಷ್ಠ ಮಾಡ್ಲಿಕ್ಕೆ ಹೇಳ್ಬೋದು. ಬಟ್ ಆಸ್ ಅನ್ ಇನ್ವೆಸ್ಟಿಗೇಟರ್ ನಿಮ್ಗೆ ಏನ್ ಅನ್ಸ್ತದೆ ಸರ್? ಅದೇ ಅನಿವಾರ್ಯ ಪ್ರಸಂಗದಲ್ಲಿ ಯಾರೂ ಇಲ್ಲ, ಸಾಕ್ಷಿದಾರಗಳು, ಇದಕ್ಕೆ ಯಾವುದೂ ಕೇಸ್ ಇಲ್ಲ, ಏನೂ ಇಲ್ಲ, ಅವನಿಲ್ಲ, ಹೇಳೋನಿಲ್ಲ, ಕೇಳೋನಿಲ್ಲ ಅಂದಾಗೆ ಅವಾಗ ನಾವು ಆರೋಪಿಗಳು ಒಬ್ಬನಿಗೆ ಯಾವನೋ ಒಂದು ಕಡಿಮೆ ಭಾಗ ಅದರಲ್ಲಿ ಇರ್ತದೆ, ಅವ್ನಿಗೆ ನಾವು ಸ್ವಲ್ಪ ಅವ್ನ ಮೆಂಟಾಲಿಟಿ ನೋಡಿಕೊಂಡು ಸಿಲೆಕ್ಟ್ ಮಾಡಿ ಅಂಥವ್ನಿಗೆ ನಾವು ಅಪ್ರೂವರ್ ಅಂತ ಟ್ರೀಟ್ ಮಾಡ್ತೇವೆ. ಅವನಿಗೆ ಒಪ್ಪಬೇಕು, ಅವನು ನಮ್ಮ ಎದುರಿಗೆ ಈಗ ಹೇಳಬೇಕು, ನಾವು ಅವ್ನು ಕನ್ಫರ್ಮ್, ನಮಗೂ ಕನ್ಫರ್ಮ್ ಆಗಬೇಕು. ನಾಳೆ ಅಲ್ಲಿ ಹೋಗಿ ಉಲ್ಟಾ ಹೊಡೆದಂದ್ರೆ ಅದು ಕೇಸ ಬಿದ್ದೋಗ್ತದೆ. ಅವಾಗ ಅದಕ್ಕೆ ನಾವು ಹುಷಾರಿನಿಂದ ಅವನು ಹೇಳುವಂಥ 100% ಗ್ಯಾರಂಟಿ ನಮಗೆ ಅನಿಸಿದ್ರೆ ಅಂಥವನಿಗೆ ಮಾತ್ರ ನಾವು ಅಪ್ರೂವರ್ ಮಾಡಿ. ಓಕೆ, ಇಬ್ರು ವಕೀಲರು ಕೇಳುವಂಥದ್ದು, ಆಸ್ ಸೂನ್ ಆಸ್ ಅ ಪರ್ಸನ್ ಟರ್ನ್ಸ್ ಅನ್ ಅಪ್ರೂವರ್, ನಾನು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ಬೇಲ್ ಸಿಗೋ ಸಾಧ್ಯತೆ ಜಾಸ್ತಿ ಆಗುತ್ತಾ? ಅವರ ಕಸ್ಟಡಿ ಟೆನ್ಯೂರ್ ಅಂತ ಏನ್ ಹೇಳ್ತೀವಿ ನಾವು, ಕಸ್ಟಡಿಯಲ್ಲಿ ಇರುವಂತಹ ಅವಧಿ ಅದು ಕಡಿಮೆ ಆಗುತ್ತಾ? ಅವ್ರಿಗೆ ಯಾವ ರೀತಿಯ ವಿನಾಯಿತಿಯನ್ನ ನ್ಯಾಯಾಲಯ ಒದಗಿಸ್ಕೊಡುತ್ತೆ ಅಥವಾ ಕೊಡ್ಲೇಬೇಕು ಅನ್ನೋ ರೂಲ್ ಇದೆಯಾ? ಬಿಡುಗಡೆನ ಪಾರ್ಡನ್ ಅಂತ ಏನು, ನೀವು ತಪ್ಪು ಮಾಡಿದ್ರೆ ಪಾರ್ಡನ್ ಇದೆ. ಅಪ್ರೂವ್ಮೆಂಟ್ ಅಂದ್ರೆ ಏನು? ಕಂಡೀಷನಲ್ ಪಾರ್ಡನ್ ಸರ್, ಷರತ್ತುಬದ್ಧ ಕ್ಷಮೆ. ನೋಡಿ, ಅವನು ಷರತ್ತು, ಈಗ ಅಪ್ರೂವರ್ ಕೋರ್ಟು ಅಕ್ಸೆಪ್ಟ್ ಮಾಡಿದರೆ ಈ ಸ್ಟೇಟ್ಮೆಂಟು 164 ರೆಕಾರ್ಡ್ ಮಾಡ್ಬೋದು, ಮಾಡ್ತಾರೆ. ಅವನು ಬಾಕ್ಸ್ಗೆ ಹತ್ತಬೇಕು, ಕಟಕಟೆ ಬಾಕ್ಸು ಹತ್ತಬೇಕು, ಕ್ರಾಸ್ ಆಗಬೇಕು. ಅವನು ಟ್ರೂತ್, ಈ ಶುಡ್ ಸ್ಪೀಕ್ ಟ್ರೂತ್ ಅಂದಿದೆ ಸೆಕ್ಷನಲ್ಲಿ 306 ಈ ಶುಡ್ ಸ್ಪೀಕ್ ಟ್ರೂತ್, ಕಂಪ್ಲೀಟ್ ಟ್ರೂತ್. ಅದು ಹೇಳಿದರೆ ಆಮೇಲೆ ಬಿಡ್ತಾರೆ. ಈಗ ರುದ್ರೇಶ್ ಕೇಸಲ್ಲಿ ಆ ಥರ ಬಿಟ್ಟು ದುಬೈಗೆ ಕಳಿಸ್ಬಿಟ್ರು. ನಮ್ಮ ವಿನಯ್ ಕುಲಕರ್ಣಿ ಕೇಸಲ್ಲಿ ಫುಲ್ ಅಕ್ಯೂಟಲ್ಲು ಅಪ್ರೂವರ್ಗೆ ಫುಲ್ ಅಕ್ಯೂಟಲ್ಲು. ಆ ಕೇಸ್ ಇರೋದು ಅವರೇ ನಂಬರ್ 1, ಅಕ್ಯೂಸ್ ನಂಬರ್ 1. ಅವ್ರು ಏನು ಮಾಡಿದ್ರು, ಯಾರು ಹೆಂಗಾಗ್ಲೂ ಹೋಗ್ಲಿ. ಅಂದ್ರೆ ಮಾಲ್ಗತ್ತಿ ಸರ್ ಏನ್ ಹೇಳಿದ್ರಲ್ಲ, ಅದು ಇಲ್ಲಿ ಮಾನ್ಯತೆ ಪಡೆಯುತ್ತೆ ಅಂತೀನಿ ನಾನು. ಅವ್ರೇನ್ ಹೇಳಿದ್ರೆ, ಯಾರಾದ್ರೂ ಒಬ್ಬ ಕ್ಲೋಸ್ಲಿ ಇನ್ವಾಲ್ವ್ಡ್ ಇನ್ ದ ಕೇಸ್ ಅವ್ರು ಹೇಳ್ತಾರೆ ಅಂದಾಗ ಅದು ಮಾನ್ಯತೆ ಪಡೆಯುತ್ತೆ. ಈ ಪ್ರದೋಷ್ ಕೇಸ್ ಅಲ್ಲೂ ಅದೇ ಇರೋದು. ಪ್ರದೋಷ್ ಅಲ್ಲಿ ನಾನು ಓದಿದೆ ಅವ್ರ ಪೆಟಿಷನು, ಅವರು ಫುಲ್ ಪಿಕ್ಚರ್ನೇ ಕೊಡ್ತಾರೆ. ಒಂದು ಸ್ಕ್ರಿಪ್ಟ್ ಪೊಲೀಸರು ಏನು ತಯಾರಿ ಮಾಡಿದ್ದಾರೆ ಇನ್ ದ ಫಾರ್ಮ್ ಆಫ್ ಚಾರ್ಜ್ ಶೀಟು, ಅದೇ ಕಥೆನ ಇವರು ಸ್ವಲ್ಪ ಬೇರೆ ಕತೆ ಹೇಳಿದಾರಲ್ಲ ಇದರಲ್ಲಿ. ಏನಂದ ಇದ್ರಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಬೇಡ ಅಂತ ಹೇಳಿದೆ ದರ್ಶನ್ಗೆ, ಆದ್ರೂ ದರ್ಶನ್ ಅವರು ಬಂದೂಕ್ ತಗೊಂಡು ತಮ್ಮನ್ನೇ ತಾವು ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರು. ಅಂಜಿಕೆನಲ್ಲಿ ಒತ್ತಡ ಓಕೆ, ಯು ಆರ್ ಕರೆಕ್ಟ್. ಅಲ್ಲ, ದಟ್ಸ್ ವಾಟ್ ಹಿ ಈಸ್ ಸೇಯಿಂಗ್. ನೋ, ಈ ಪ್ರಾಜೆಕ್ಟ್ಸ್ ಹಿಮ್ಸೆಲ್ಫ್ ಆಸ್ ಟ್ರೂತ್ಫುಲ್ ಪರ್ಸನ್. ಈಗ ನನ್ನನ್ನು ಯಾರು ಬೈಬೇಡ, ನಾನು ಪಾಪ ರೇಣುಕಾ ಸ್ವಾಮಿನ ಕಾಪಾಡೋಕ್ಕೆ ಪ್ರಯತ್ನ ಪಟ್ಟೆ. ದಟ್ ಈಸ್ ನಾಟ್ ದಿ ಕೇಸ್ ಆಫ್ ದ ಪ್ರಾಸಿಕ್ಯೂಷನ್. ಅದು ಅವರು ಬೀಲಲ್ಲಿ ಅವ್ರು ಪಾರ್ಡನ್ ಕೊಡೋದ್ರಲ್ಲಿ ಸ್ವಲ್ಪ ಹಿಟ್ ಕೊಡ್ಬೋದು. ಈ ಶುಡ್ ಸ್ಪೀಕ್ ಓನ್ಲಿ ಟ್ರೂತ್. ಈ ಕೆನಾಟ್ ಎಕ್ಸ್ಕಲ್ಪೇಟ್ ಹಿಮ್ಸೆಲ್ಫ್ ಆ್ಯಂಡ್ ಇನ್ಕಲ್ಪೇಟ್ ಸಂಬಡಿ ಎಲ್ಸ್. 17 ಜನದ ಮಧ್ಯ ನಾನು ಒಬ್ಬನೇ ಒಳ್ಳೆಯವನಿದ್ದಿದ್ದು ಅದು that is not corroborating with the charge sheet or the charges. All right.